ಅವ್ರು ತುಂಬಾ ಕೆಟ್ಟವ್ರು. ನಿನಗೆ ಯಾಕೆ ತಿಳಿವಲ್ದು ಗಂಗಾ? ನಾವು ಒಂದ ಮನೆ ಒಳಗಿದ್ವಿ, ಕೂಡ್ ಮಾತಾಡಿದ್ವಿ, ಆಟ ಆಡಿದ್ವಿ, ಅಷ್ಟಕ್ಕನ ದೋಸ್ತರಾಗ್ಬಿಡ್ತಾರೇನ? ಯಾಕಲ್ತಿ? ನಾ ಏನ್ ತಪ್ಪು ಹೇಳಿದೆ? ಖರೆ ಏನದಂತ ತಿಳ್ಕೊ. ನನ್ ದೋಸ್ತ್ರ ಹೊರಗೆ ಕೂತಾರ. ನಿನ್ ಸ್ನೇಹಿತರ ಹತ್ರ ಪರಿಚಯ ಮಾಡಿಸ್ದೆ ಕಪಾಟ್ ಹಿಂದೆ ಬಚ್ಚಿಡೋದು ನಿಂಗೆ ಚಂದ ಅನ್ನಿಸ್ತು ಅಲ್ದಾ? ನನ್ನ ನಿನ್ ಗೆಳತಿ ಅಂತ ಒಪ್ಕೊಳ್ಳೋದಿಲ್ಲ ಅಲ್ದಾ? ಹೇಳು ಸಾಗ್ರ, ನಿನ್ ಗೆಳೆಯರ ಹತ್ರ ನನ್ನ ಗೆಳತಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತು ಅಲ್ದ ನಿಂಗೆ? ಹೇಳು ಹೇಳು ಸಾಗ್ರ, ಹೇಳು ಸಾಗ್ರ, ಹೇಳು ಸಾಗ್ರ, ಹೇಳು. ನೀ ದೋಸ್ತ ಅಂತ ಹೇಳಿಕ ನನಗೆ ನಾಚಿಕೆ ಬರ್ತದ. ನಾನು ನೀನು ದೋಸ್ತರಾಗ್ಲಿಕ್ಕ ಸಾಧ್ಯನೇ ಇಲ್ಲ. ಇಂಗ್ಲಿಷ್ ಹೋಗ್ಲಿ, ನೆಟ್ಗ ಕನ್ನಡ ಮಾತಾಡ್ಲಿಕ್ಕೆ ಬರ್ವಲ್ದು ನಿನ್ಗ. ನಾ ಹಂಗಂದ್ರ ಹಿಂಗಂತಿ, ಹಿಂಗಂದ್ರ ಇನ್ನೇನೋ ಅಂತಿ. ಹೋಗು ಅಂದ್ರ ಬಾ ಅಂತಿ, ಬಾ ಅಂದ್ರ ಹೋಗಂತಿ. ನಿನ್ನಂತಾಕಿ ನನ್ನ ದೋಸ್ತ್ರಂದ್ರ ನನ್ನ ಫ್ರೆಂಡ್ಸ್ ನಂಗ ಹುಟ್ಟು ವ್ಯಾಲಿ ಮಾಡ್ತಾರ. ನೀ ಯಾವತ್ತೂ ನನ್ನ ದೋಸ್ತ ಆಗ್ಲಿಕ್ಕ ಸಾಧ್ಯನೇ ಇಲ್ಲ. ನೀನ್ ಬರೀ ಗಂಗಾ 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 ಇದ್ದಿ. ಹೇ ಸಾಗರ್, ಬಾಯಿಲಿ ಇಷ್ಟೋ ತನಕ ಕೋಲಿಯೊಳಗೆ ಏನು ಮಾಡ್ತಿದ್ದಿ? ನಾವೆಲ್ಲ ನಿಂದಾರಿನ ಕಾಯ್ಲಿಕ್ಕತ್ತಿದ್ವಿ. ಇಲ್ಲ ಇಲ್ಲ, ಏನೂ ಇಲ್ಲ. ತಗೋರಿ, ಮಕ್ಕಳಿಗೆಲ್ಲ ಜ್ಯೂಸು ರೆಡಿ ಆಯ್ತು. ಸಾಗರಣ, ಗಂಗಾ ಎಲ್ಲಿದ್ದಾಳು? ಕಾಣವಳ್ಳು. ಇವತ್ತು ಕುಟುಂಬದ ಖುಷಿಯೊಳಗಿದ್ದೇನೆ. ಇವತ್ತು ಕೆಲಸ ಅಂತ ಕೂತ್ರ ಮನೆ ಮುಂದೆಲ್ಲ ಬೇಸರ ಮಾಡ್ಕೋತಾರ. ನೋಡ್ರಿ, ಇನ್ನೊಂದಿನ ಫೋನ್ ಮಾಡ್ಕೊಂಡು ಬರ್ರಿ, ಇದ್ರ ವಿಚಾರವಾಗಿ ಇನ್ನೊಂದಿನ ಮಾತಾಡೋಣ. ಆತು, ಯಾರು ಬೇಡ ಅಂತಾರ? ಹಂಗಾಗ್ಲಿ. ಇವತ್ತು ನಿಮ್ಮ ಮಗನ ಖುಷಿ ಒಳಗ ನಾನು ಭಾಗಿಯಾಗ್ತೀನಿ. ಏನ್ ತಪ್ಪೈತಿ? ಏನೂ ಇಲ್ಲ. ಆದ್ರೂ ಒಂದು ಮಾತು, ತಮ್ಮ ಮಗಗೆ ಎಲ್ಲಿಯಾದ್ರೂ ಕಾಲೇಜ್ ಅಡ್ಮಿಷನ್ ಬೇಕಾದ್ರೆ ನನಗೆ ಕೇಳ್ರಿ, ನಾ ಸಹಾಯ ಮಾಡ್ತೀನಿ. ಕೇಳ್ತೀನಿ, ಮಾತಾಡ್ತೀರಿ? ಒಂದ ಮಿನಿಟ್ ಬಂದ. ಈ ನಿರಂಜನ್ ವಕೀಲರು ಬಹಳ ನಿಷ್ಠಾವಂತರಿದ್ದ, ಕೆಲಸದಲ್ಲಂತೂ ಬಹಳ ಪ್ರಾಮಾಣಿಕರು. ಮನುಷ್ಯ ಅಂದ ಮೇಲೆ ಏನಾರು ಒಂದು ನೋವು ಇದ್ದೇ ಇದೆ. ಆ ಜಾಡಿ ಹಿಡಿದು ಹೊಡೆದ್ರಾತ್ ನಾವು. ನೀವೇನೋ ಅಂದಂಗಾತು. ಏನಿಲ್ಲಲ್ಲ. ದೊಡ್ಡ ಪಾರ್ಟಿ ಅದರಿ ಇದು. ನನಗಂತೂ ಇಂಥದ ಪಾರ್ಟಿ ಅದಲ್ಲ, ಇದಕ್ಕಿಂತ ದೊಡ್ಡ ಪಾರ್ಟಿ ಬೇಕು ನೋಡ್ರಿ.
ಏನು ಹೇಳಿಕತ್ತಿ ನೀನು ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ರೊಕ್ಕ ಎಲ್ಲಿಂದ ತರಲಿ ನಾನು? ಇಂಥ ದೊಡ್ಡ ಪಾರ್ಟಿನ ಏನು ಸುಮ್ಮನೆ ಆಗ್ತದ ಅನ್ನೋದು? ನೀರು ಸುರಿದಂಗೆ ಸುರಿಬೇಕು ರೊಕ್ಕ ಇದಕ್ಕೆ. ಏ ಎಂತ ಗಂಟ ನೀವು? ನಿಮಗೇನು ಗೊತ್ತಾಗ್ತದೆ? ಬರೀ ಮಕ್ಕಳು ಮಾಡೋದಷ್ಟೇ ಗೊತ್ತಾಗ್ತದೆ, ದುಡಿಯೋದು ಗೊತ್ತಾಗೋದಿಲ್ಲ, ಹೌದಿಲ್ಲ? ಅಷ್ಟು ರೊಕ್ಕ ಖರ್ಚು ಮಾಡಕ್ಕೆ ಹೋಗ್ದಿಲ್ಲ ನಿಮ್ಮ ಕಡೆ. ಸಾರಿ, ನಾನು ಇದೇ ಬಾಜುನ ನಿಂತಿದ್ದೆ. ಬೇಡ ಬೇಡ ಅಂತಂದ್ರು ನಿಮ್ಮ ಮಾತು ನಾನು ಕಿವಿಗೆ ಬಿದ್ದು. ಅಂದಂಗೆ ತಾವು ನಿರಂಜನ್ ಅವರ ಸಂಬಂಧಿಕರನು? ಹೌದ್ರಿ, ಅವ್ರು ನಮ್ಮ ಬಹುಜಿ ಇದ್ದಾರ. ಹೌದಾ? ಗೊತ್ತಾಗ್ಲಿಲ್ಲ ನೋಡ್ರಿಪ್ಪ ನಮಗೆ. ನಮಸ್ಕಾರ. ನಾನು ಮಾಧವರಾಯ್ ಕುಲಕರ್ಣಿ ಇದ್ದೆ. ತಾವು ನೌಕರಿ ಮಾಡ್ತೀರಿ ಅನಿಸ್ತೈತಿ. ಹೌದ್ರಿ, ನಾನು ರೈಲ್ವೆದೊಳಗೆ ಕೆಲಸ ಮಾಡ್ತೀನಿ. ತಪ್ಪು ತಿಳ್ಕೊಬೇಡ್ರಿ, ನಾ ಹಿಂಗೆ ಹೇಳ್ತೀನಿ ಅಂತ. ರೈಲ್ವೆದೊಳಗೆ ಬರೀ ದುಡಿ ದುಡಿ ದುಡಿ, ಪಗಾರ ಮಾತ್ರ ಓಬಿರಾಯನ ಕಾಲದ್ದ. ಹೌದಲ್ರಿ? ಕರೆಕ್ಟ್ ಹೇಳಿದ್ರಿ ನೋಡ್ರಿ ನೀವು. ನಾನು ನನ್ನ ಮೊಬೈಲ್ ಮೇಲೆ ಆನ್ ಮಾಡಿ ಹೇಳ್ತೀನಿ. ಸುಮ್ಮನೆ ಕೆಲಸ ಮಾಡು, ಬೆವರ್ತು. ಬರೀ ಒಂದ ಮಂತ್ರಲ್ಲಿ. ಹಾ ಎಸ್ ಕರೆಕ್ಟ್. ಹಂಗೇನಿಲ್ರಿ, ನಾನು ನನ್ನ ನೌಕರಿ ಒಳಗೆ ಭಾಳ ಆನಂದಿಂದ ಇದ್ದೀನಿ. ಕಷ್ಟ ಸುಖನೂ ಎಲ್ಲರ ಜೀವನದೊಳಗೆ ಬರ್ತಾವೆ ನೋಡ್ರಿ. ಸಕ್ಕು, ನಾ ಇಲ್ಲೇ ಹೋಗಿ ಬರ್ತೇನೆ. ಭಾಳ ಸಿಂಪಲ್ ಅದಾರ ನೋಡ್ರಿ ನಿಮ್ಮ ಯಜಮಾನ್ರು. ಎಸ್ ಅಣ್ಣರ, ನಾನು ನನ್ನ ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನಿ ನೋಡ್ರಿ. ನಾ ಸುಳ್ಳು ಹೇಳೋವಕಿನ ಅಲ್ಲ. ಒಂದ್ ವೇಳೆ ನಾ ಸುಳ್ಳು ಹೇಳಿದ್ನಂದ್ರ ನನ್ನ ಮೊಬೈಲಿಗೆ ಮೆಸೇಜ್ ಬರೋದು ಬೇಡ ಅಂತೀನಿ. ಆದ್ರ ಅಣ್ಣರ, ಇವತ್ತಿನ ವರ್ಲ್ಡ್ ಅದ ನೋಡ್ರಿ, ಅದು ಸಿಂಪಲ್ ಜನರದ್ದಲ್ಲ ತೆಗಿರಿ. ಯಾವನಾರ ಬರ್ತಿರ್ತಾನ, ಬೇಕು ಪಾಡ್ ಹೋಗ್ತಿರ್ತಾನ ಅಷ್ಟ. ನೀವು ನಿಮ್ಮ ಯಜಮಾನರಿಗಿಂತನೂ ಹೆಚ್ಚು ತಿಳುವಳಿಕೆ ಇದ್ದವ್ರ ಅದಿರ. ನೀವೊಂದು ಕೆಲಸ ಮಾಡಿ, ಯಾವಾಗಾದರೂ ಸರಿ ನಿಮ್ಮ ಕೆಲಸ ಆಗ್ಬೇಕು ಅನ್ನೋದಿತ್ತು ಅಂತಂದ್ರೆ ತಗೋರಿ ನಾನು ವಿಸಿಟಿಂಗ್ ಕಾರ್ಡ್. ಯಾವಾಗಾದ್ರೂ ನನ್ನಿಂದ ಸಹಾಯ ಆಗ್ಬೋದಲ್ಲ? ಬಿಲ್ಕುಲ್ ರೀ. ನೀವು MLA ಸಾಹೇಬ್ರು PA ಇದ್ದೀರನ್ಮಲ, ನಿಮಗ ದೊಡ್ಡ ದೊಡ್ಡ ಮಂದಿ ಪರಿಚಯ ಇರ್ತದ. ದೊಡ್ಡ ದೊಡ್ಡವ್ರ ಮಧ್ಯ ಕೂಡ್ತಿರ್ತೀರಿ, ಎದ್ದೇಳ್ತಿರ್ತೀರಿ, ಹೌದಲ್ರಿ? ಸಕ್ಕು, ಹಾ ರೀ, ಬಂದೆ. ನಾ ಹೋಗ್ಬೇಕಾಗ್ಯದ ನೋಡ್ರಿ. ಅದೇನಂದ್ರ, ನಾ ಇರ್ಲಿಲ್ಲ ಅಂದ್ರ ಇಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ ಅಂತೀನಿ. ಅಂದಂಗ ನನ್ನ ಹೆಸರು ಸಕ್ಕುಬಾಯಿ ಅಂತ. ಎಲ್ಲರೂ ನನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಕ್ಕು ಅಂತ ಕರೀತಾರ. ನಾವು ಮರಿದ್ರು ತಗೊಳ್ರಿವಾ, ನಮ್ಮ ನೋಟ್ ಬುಕ್ನೊಳಗೆ ನಿಮ್ಮ ಹೆಸರು ನೋಂದಾಯ್ತು ಅಂತ ತಿಳ್ಕೊರಿ. ಥ್ಯಾಂಕ್ ಯು. ನಿನ್ ಗೆಳೆಯರ ಥರ ನಂಗೆ ಓದಕ್ಕೂ ಬರ್ತಿಲ್ಲ, ಬರೆಯಕ್ಕೂ ಬರ್ತಿಲ್ಲ. ನಿನ್ ಥರ ಅಂತಸ್ತು ನಂಗಿಲ್ಲ, ನಿನ್ ಥರ ದೊಡ್ಡ ಮನೆನೂ ನಂಗಿಲ್ಲ, ಒಳ್ಳೆ ಬಟ್ಟೆ ಇಲ್ಲ ನಂಗೆ, ನಿನ್ ಥರ ಲಟ್ಪಟ್ ಅಂತ ಇಂಗ್ಲಿಷ್ ಮಾತಾಡಕ್ಕೂ ಬರ್ತಿಲ್ಲ. ಆದ್ರೆ ನೋಡ್ತಾ ಇದ್ದು ಸಾಗ್ರ, ಎಲ್ಲಕ್ಕಿಂತ ಹೆಚ್ಚು ಕಲ್ತು ತೋರಿಸ್ತೀನಿ ನಾನು. ನಮ್ಮ ಅಪ್ಪಯ್ಯನ ಮೇಲೆ ಆಣೆ, ನಮ್ಮಿಬ್ರು ಮಧ್ಯೆ ಇರೋ ಗೆಳೆತನದ ಮೇಲೆ ಆಣೆ. ಈ ಪರೀಕ್ಷೆಯಲ್ಲಿ ನಾ ಗೆದ್ದು ತೋರಿಸ್ತೆ. ಇಲ್ಲ ಗಂಗಾ, ಈಗ ಆದದ್ದು ಸಾಕ್ಬೇಕಾಗ್ಯದ. ಮತ್ತು ನಾನು ಫಸ್ಟಿಗೆ ಬೀಳುದಿಲ್ಲ, ನಿನ್ನನ್ನು ಕಟ್ಕೊಂಡು ಬಾವಿಗೆ ಬೀಳೋ ಕೆಲಸ ಮಾಡೋದಿಲ್ಲ. ಓದೋದು ಅಂದ್ರೆ ಏನ್ ತಿಳಿದಿ? ಶ್ರಮ ಪಡಬೇಕು, ಅನ್ನ ನೀರು ಬಿಟ್ಟು ಕೂಡಬೇಕು, ಎಲ್ಲದಕ್ಕೂ ಮೊದಲು ಗಟ್ಟಿ ಮನಸ್ಸಿರ್ಬೇಕು, ಛಲ ಇರಬೇಕು.